ಗೋಲ್ಡ್ ಬಹಳ ಕಡಿಮೆ ಸಮಯದಲ್ಲೇನೆ ಈ ಒಂದು ಸಂಸ್ಥೆ ಜನ ಮೆಚ್ಚುಗೆಯನ್ನ ಜನ ಮನ್ನಣೆಯನ್ನ ಪಡೆದಿದೆ. ವ್ಯವಸ್ಥಾಪಕ ನಿರ್ದೇಶಕರು ಶ್ರೀ ಭರತ್ ಕುಮಾರ್ ಇವರ ಕುರಿತಾದ ಒಂದು ವಿಶೇಷ ಭೇಟಿ ಪ್ಲೀಸ್. ಮನುಷ್ಯನಿಗೆ ಕಷ್ಟ ಬರುವುದು ಸಹಜ. ಆ ಕಷ್ಟವೇ ಸಾಧನೆಯೊಂದಕ್ಕೆ ಪ್ರೇರಣೆಯಾಗುವುದು ಕೆಲವರಿಗೆ ಮಾತ್ರ. ಯಾವುದೋ ಕಷ್ಟಕ್ಕೆ ತಾಯಿಯ ಮಾಂಗಲ್ಯವನ್ನ ಅಡ ಇಟ್ಟಿದ್ದ ಭರತ್ ಅದನ್ನ ಬಿಡಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅದನ್ನೇ ಸವಾಲಾಗಿ ಸ್ವೀಕರಿಸಿದ ಭರತ್ ಕುಮಾರ್ ಚಿನ್ನದ ಸಾಲ ನೀಡುವ ಸಂಸ್ಥೆಯೊಂದನ್ನ ಹುಟ್ಟು ಹಾಕ್ತಾರೆ. ಬೇರೆ ಬೇರೆ ಚಿನ್ನದ ಕಂಪನಿಗಳಲ್ಲಿ ಕೆಲಸ ಮಾಡಿದ್ದ ಅನುಭವವನ್ನೇ ಬಂಡವಾಳವಾಗಿ ಹೂಡಿದ ಭರತ್ ವೆನೆಕಾ ಗೋಲ್ಡ್ ಕಂಪನಿ ಸ್ಥಾಪಿಸ್ತಾರೆ. ಬೆಂಗಳೂರಿನ ನೆಟ್ಟಕಲ್ಲಪ್ಪ ಸರ್ಕಲ್ ನಲ್ಲಿ ಸಣ್ಣದಾಗಿ ಶುರುವಾದ ಈ ಕಂಪನಿ ಈಗ ಆಂಧ್ರ, ತೆಲಂಗಾಣ, ತಮಿಳುನಾಡಿನಲ್ಲಿ 30ಕ್ಕೂ ಹೆಚ್ಚು ಬ್ರಾಂಚ್ ಆಗಿ ಬೆಳೆದಿದೆ. 500ಕ್ಕೂ ಹೆಚ್ಚು ಕೆಲಸಗಾರರಿದ್ದಾರೆ. ಕನಕಪುರದ ಬಡ ರೈತನ ಮಗನ ಸಾಧನೆ ಎಂತವರಿಗೂ ಸ್ಫೂರ್ತಿ. ಈ ಸ್ಫೂರ್ತಿಯ ಚಿಲುಮೆಗೆ ಕರ್ನಾಟಕ ಐಕಾನ್ ಪ್ರಶಸ್ತಿ ನೀಡುತ್ತಿರುವುದಕ್ಕೆ ಗ್ಯಾರಂಟಿ ನ್ಯೂಸ್ ಹೆಮ್ಮೆ ಪಡುತ್ತದೆ. ವ್ಯವಸ್ಥಾಪಕ ನಿರ್ದೇಶಕರು ಶ್ರೀ ಭರತ್ ಕುಮಾರ್ ಇವತ್ತಿನ ನಮ್ಮ ಸಾಧಕರು. ಮೋಸ್ಟ್ಲಿ ಅವ್ರ ಕಂಪ್ನಿ ಬಗ್ಗೆ ಹೆಚ್ಚು ಪರಿಚಯ ಬೇಡ ಅಂತ ಅನ್ಸುತ್ತೆ. ಬಹುತೇಕರು ಆ ಕಂಪ್ನಿ ಬಗ್ಗೆ ತಿಳ್ಕೊಂಡಿದ್ದೀವಿ. ಮೊದಲಿಗೆ ನಮ್ಮ ಗುರುಗಳನ್ನು ಸ್ಮರಿಸುತ್ತಾ, ನಮ್ಮ ತಂದೆ ತಾಯಿನ ನೆನೆಸ್ಕೊಳ್ಳುತ್ತಾ, ಹಾಗೂ ನನ್ನ ಸಹಪಾಠಿಗಳನ್ನ ಹಾಗೂ ನನ್ನ ಸಹೋದ್ಯೋಗಿಗಳನ್ನ ನೆನೆಸ್ಕೊಳ್ಳುತ್ತಾ ಇದು ಈ ಒಂದು ಅವಾರ್ಡ್ ಬಂದಿರೋದಕ್ಕೆ ತುಂಬ ಖುಷಿ ಆಗ್ತಾಯಿದೆ. ಇನ್ನು ಇತ್ತೀಚೆಗೆ ಹೇಳಬೇಕು ಅಂತ ಹೇಳಿದ್ರೆ ದಿನದಿಂದ ದಿನಕ್ಕೆ ನನ್ನ ಜವಾಬ್ದಾರಿ ಕೂಡ ಹೆಚ್ಚಾಗ್ತಾ ಇದೆ. ಇದರಿಂದ ಒಂದು ನನ್ನ ಉದ್ದೇಶ ಏನು ಅಂದರೆ ಬಿಸ್ನೆಸ್ ಮಾಡೋದೇ ಇಂಪಾರ್ಟೆಂಟ್ ಅಲ್ಲ, ಬಿಸ್ನೆಸ್ ಜೊತೆಗೆ ಸಮಾಜಕ್ಕೆ ಒಂದು ಉತ್ತಮವಾದ ಕೊಡುಗೆ ಕೊಡಬೇಕು ಅನ್ನೋದು ನನ್ನ ಉತ್ತಮವಾದ ಒಂದು ಉದಾಹರಣೆ. ಫಾರ್ ಎಕ್ಸಾಂಪಲ್ ವೆನೆಕಾ ಗೋಲ್ಡ್ ಅಭಿಯಾನ್ ಮುಖಾಂತರ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಸ್ಟಾಪ್ ಡ್ರಿಂಕಿಂಗ್ ಅಂತ ಒಂದು ಅಭಿಯಾನ ಕೂಡ ಮಾಡ್ತಾಯಿದ್ದೀವಿ. ಕುಡಿಯೋರ ಬಿಡಿಸೋದಾಗಿರಲಿ, ಮತ್ತು ಸಮಾಜಕ್ಕೆ ಏನಿದೆ, ಸಮಾಜಕ್ಕೆ ಏನು ಮಾಡಬೇಕು, ಏನು ಬಿಡಬೇಕು ಅನ್ನೋದು ಒಂದು ತಿಳುವಳಿಯಿಂದ, ಒಂದು ಅರಿವಿನಿಂದ ಒಂದು ಉನ್ನತವಾಗಿ ಮುಂದೆಗಡೆ ಹೋಗಬೇಕು ಅಂತ ಹೇಳೋದು ನನ್ನ ಉದ್ದೇಶ ಆಗಿದೆ.